ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನಿವತ್ತು ನಾವು ಚಿಕ್ಕಲ್ಲಿರತ್ತಿಗೆ ಏನೇನು ಆಟ ಆಡ್ತಿದ್ದು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಥರ ನಾನು ಚಿಕ್ಕಲ್ಲಿದ್ದಾಗಿಸ್ಕೊಂಡು ಒಂದು ಬುಲ್ಡೋಸರ್ ಥರ ಮಾಡ್ತಿದ್ದು. ನಿಮಗೂ ನೆನಪಾಗ್ತಿರ್ಬೋದು, ನೀವು ಆ ಥರ ಮಾಡಿ ಆಟ ಆಡಿರೋದು. ಇವತ್ತು ನಾವು ಅದನ್ನು ಹೇಗೆ ಮಾಡ್ತಿದ್ದು, ಅದ್ರ ಪ್ರೋಸೆಸ್ ಹೇಗೆ, ಏನೇನು ಬೇಕು ಅದಕ್ಕೆ ಮಾಡೋಕ್ಕೆ, ಅದು ಹೇಗೆ ರನ್ ಆಗುತ್ತೆ ನೋಡೋಣ ಬನ್ನಿ. ಈ ಆಟಿಕೆಯನ್ನು ತಯಾರಿಸೋಕ್ಕೆ ನಮಗೆ ಒಂದು ಮೊಂಬತ್ತಿ ಬೇಕಾಗುತ್ತೆ, ಹಾಗೆ 2 ಬಾಟಲ್ ಮುಚ್ಚಳಗಳು. ಆವಾಗ ನಾವೇನು ಮಾಡ್ತಿದ್ವು ಅಂದರೆ ಈ ಕ್ವಾರ್ಟರ್ ಬಾಟ್ಲು ಅಂತ ಬರ್ತಿದ್ವು, ಅದ್ರದ್ದು ಮುಚ್ಚಳಗಳು ಇದು ಅಲ್ಯೂಮಿನಿಯಮ್ಮಿಂದಾಗಿರುತ್ತಿತ್ತು, ಅದರಲ್ಲಿ ಮಾಡ್ತಿದ್ವಿ. ಈಗ ನನಗೆ ಅದು ಸಿಗ್ತಿಲ್ಲ, ಅದಕ್ಕೆ ನಾನು ಪ್ಲಾಸ್ಟಿಕ್ ಬಾಟ್ಲು ನೀರು ಬಾಟ್ಲು ಮುಚ್ಚಳದಲ್ಲಿ ಮಾಡ್ತಾಯಿದ್ದೀನಿ. ಮೊಂಬತ್ತಿ, 2 ಮುಚ್ಚಳಗಳು, ಕ್ಯಾಪ್ ಮುಚ್ಚಳ ಅಂದರೆ ಕ್ಯಾಪು, ಮತ್ತು ಒಂದು ಕಡ್ಡಿ, ಒಂದು ಸಣ್ಣದೊಂದು ಕಡ್ಡಿ ಬೇಕಾಗುತ್ತೆ, ಮತ್ತೊಂದು ರಬ್ಬರ್ ಬೇಕಾಗುತ್ತೆ. ಈ ಮೊಂಬತ್ತಿಲಿ ಏನು ಮಾಡಬೇಕಂತ ಹೇಳಿದ್ರೆ, ನಾವು ಸಣ್ಣಕ್ಕೊಂದು ಕಟ್ ಮಾಡ್ಕೋಬೇಕು, ಒಂದು ರೌಂಡಾಗಿರೋಂಗೆ ಕಟ್ ಮಾಡಿಕೊಂಡು, ಅದು 2 ಪೀಸ್ ಬೇಕಾಗತ್ತೆ ನಮಗೆ. ಸೊ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈ ಥರ ಎರಡು ಇದ್ದಾವೆ. ಸೊ ನಾವು ನೋಡೋಣ ಅದು ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾವೇನು ಮಾಡಬೇಕಂದ್ರೆ, ಮೊಂಬತ್ತಿ ತೊಗೊಂಡಿರ್ತೀವಲ್ಲ, ಅದರಲ್ಲಿ ಒಂದು ಚಿಕ್ಕದಾಗಿ ಒಂದು ಹೋಲ್ ಮಾಡ್ಕೋಬೇಕು. ಇಲ್ಲಿ ಮಾಡ್ಕೊಂಡಿದ್ದೀನಲ್ಲ, ಅದೇ ಥರ ಒಂದು ಹೋಲ್ ಮಾಡ್ಕೊಂಡು ಎರಡರಲ್ಲೂ. ಮತ್ತು ಈ ಬಾಟಲ್ ಮುಚ್ಚಳದಲ್ಲೂ ಅಷ್ಟೇ, ಇಲ್ಲಿ ಚಿಕ್ಕ ಚಿಕ್ಕ ಹೋಲ್ಗಳು ಮಾಡಿದ್ದೀನಿ. ಇದ್ರ ಒಳಗಡೆ ನಾವು ರಬ್ಬರ್ ತೋರಿಸ್ಬೇಕು, ಅದಕ್ಕೆ ನಾವು ಒಂದು ಚಿಕ್ಕ ಚಿಕ್ಕ ಹೋಲ್ ಮಾಡ್ಕೋಬೇಕು. ಈಗ ನಾವು ಫಸ್ಟ್ ಏನು ಮಾಡಬೇಕಂದ್ರೆ, ನಮಗೆ ಇದು ಹಿಡೀಲಿ ಬರುತ್ತಲ್ಲ, ಇದು ತೆಂಗಿನ ಹಿಡಿದು ಇಲ್ಲಿದ್ದರೆ ದಶಲ ಹಿಡಿ ಅಂತ ಹೇಳಕ್ಕೆ ಕರಿತೀವಲ್ಲ, ಆ ಹಿಡೀಲಿ ಬರೋ ಅಂಥದ್ದೊಂದು ಹಿಡಿ ಕಡ್ಡಿ ಅಷ್ಟೇ. ಇವೆರಡು, ಒಂದು ಗಿಡ್ಡದು ಒಂದು ಚಿಕ್ಕದು ಬೇಕು, ಒಂದು ಉದ್ದದ್ದು ಬೇಕು. ಸೊ ನಾವೀಗೇನು ಮಾಡೋಣ, ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಒಂದು ಮೊಂಬತ್ತಿ ಒಳಗಡೆ ಹಾಕ್ಕೋಬೇಕು. ಈ ಮೊಂಬತ್ತಿ ಫುಲ್ಲು ಸ್ಮೂತ್ ಇರುತ್ತೆ, ಅದು ಒಡೆದೋಗ್ಬಿಡುತ್ತೆ, ಅದಕ್ಕೆ ನಿಧಾನ ಹಾಕಿದ್ರೆ ಇಲ್ಲರ ಪದೇ ಪದೇ ನಾವು ಮೊಂಬತ್ತಿ ಕಟ್ ಮಾಡ್ತಾ ಇರಬೇಕಾಗತ್ತೆ. ಈ ಥರ ಹಾಕಿದ್ದೀನಿ ನಾನು. ಇದಕ್ಕೆ ಒಂದು ಚಿಕ್ಕ ಕಡ್ಡಿ ಹಾಕ್ಕೊಬಿಡೋಣ. ಹಿಂಗೆ ಹಾಕ್ಕೊಂಡು ಈಗೇನು ಮಾಡಬೇಕಂದ್ರೆ, ನಾನು ಈಗ ಒಂದು ಮುಚ್ಚಳದು ಒಳಗಡೆ ಹಾಕಬೇಕಿದು, ಒಳಗಡೆ ಇಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ. ಈಗ ಹಾಕ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ, ಇನ್ನೊಂದು ಈ ಕಡೆಯಿಂದ ಹಿಂಗೆ ಬರಬೇಕು, ಈ ಥರ ಆಪೋಸಿಟ್ ಸೈಡಿಂದ ಬರಬೇಕು, ಕ್ಲೋಸ್ ಆಗಂಗೆ ಆ ಥರ ಮಾಡಿಕೊಂಡು ಹೀಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಮಾಡಬೇಕಂದ್ರೆ, ನಾವು ಇನ್ನೊಂದು ಮೊಂಬತ್ತಿ ಪೀಸ್ನ ಹಾಕೋಬೇಕು, ಈ ಥರ. ಸೊ ಈ ಥರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಉದ್ದ ಕಡ್ಡಿ ಇರೋದನ್ನ ಹಾಕ್ಕೊಂಡು ಹೀಗೆ ತಿರ್ಸಿ ಟೈಟ್ ಮಾಡ್ಕೊಳ್ಳೋಣ. ಹಾಕ್ಬಿಟ್ಟು ಒಂದೇ ಸೈಜ್ ಇರಬೇಕು ಇನ್ನು ಕ್ಯಾಪ್ಗಳು, ಬಾಟಲ್ ಕ್ಯಾಪ್ಗಳು. ನೋಡಿ, ಈ ಥರ ರನ್ ಆಗುತ್ತೆ ನಮಗಿದು. ಆವಾಗ ನಮ್ಮ ಕಾಲದಲ್ಲಿದ್ದು ಬುಲ್ಡೋಸರ್ ಅಂತ. ಇದನ್ನು ಮಾಡಿದ್ಮೇಲೆ ನಮಗಾಗ್ತಿರೋ ಖುಷಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಏನೋ ಒಂದು ಸೈಂಟಿಸ್ಟ್ಗಳೇನೋ ಇನ್ವೆನ್ಷನ್ ಮಾಡಿದಿರೋಷ್ಟು ಖುಷಿ ಪಡ್ತಿದ್ವು ನಾವು. ಇದನ್ನು ಸ್ಕೂಲ್ಗೆಲ್ಲ ಹೋಗಿ ಫ್ರೆಂಡ್ಸ್ಗೆಲ್ಲ ತೋರಿಸಿ ಎಲ್ಲ ಖುಷಿ ಪಡ್ತಿದ್ವು ನಾವು.
ನಮ್ಗೆ ಅವಾಗ ಮೊಬೈಲೆಲ್ಲ ಇರಲಿಲ್ಲಲ್ಲ. ಈ ಥರದ ಆಟಗಳನ್ನೇ ನಾವು ಜಾಸ್ತಿ ಆಡ್ತಾಯಿದ್ದು. ಇದು ಹೀಗೆ ತಿರ್ಸೋದು ಏನಂದರೆ, ಇದಕ್ಕೆ ಚಾರ್ಜ್ ಮಾಡೋದು ನಾವು. ಚಾರ್ಜ್ ಮಾಡಿಬಿಟ್ಟು ಹಿಂಗೆ ಅದೇ ಕ್ವಾರ್ಟರ್ ಬಾಟ್ಲ್ ಮುಚ್ಚಳಗಳಂತಿದ್ವಲ್ಲ, ಅದು ಒಂಥರ ತಗಡಿನವಾಗಿರ್ತಿದ್ವು. ಅವು ಚೆನ್ನಾಗಿರ್ತಿದ್ವು. ಇನ್ನು ಗ್ರಿಪ್ ಇರ್ತಿತ್ತು, ಈ ಥರ ಸ್ವಲ್ಪ ವೆಯ್ಟ್ ಇರ್ತಿತ್ತಲ್ಲ, ಅದಕ್ಕೆ ಚೆನ್ನಾಗಿ ಓಡ್ತಿತ್ತು. ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಓಡೋಲ್ಲ. ಅದ್ರ ಪರವಾಗಿಲ್ಲ, ಇಷ್ಟು ರನ್ ಆಗ್ತಿದೆಯಲ್ಲ. ಈ ಥರ ಮಾಡಿ ನಾವು ಬುಲ್ಡೋಝರ್ ಅಂತ ಮಾಡ್ತಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಬುಲ್ಡೋಝರ್ ಮಾಡಿದೆ ಅಂತ. ಸೊ ಇದನ್ನು ಮಾಡಿರೋದು ನಿಮ್ಗೆ ಇಷ್ಟ ಆದರೆ, ನಿಮ್ಮ ಬಾಲ್ಯನ ನೆನಪು ಮಾಡಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.